ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ ಒಂದು ಮಾಸಿಕ ಭವಿಷ್ಯವನ್ನು ನೋಡೋಣ. ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳ 2025 ಒಂದು ವಿಶೇಷವಾದಂಥ ಮಾಸಿಕ ಭವಿಷ್ಯದಲ್ಲಿ ಗುರುವಿನ ಒಂದು ಶುಭ ಫಲ ಅವರಿಗೆ ಕಂಡುಬರುತ್ತೆ. ಮಾತನ್ನು ಆಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಮತ್ತು ಕೆಲವೊಂದು ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಮಾತಾಡುವಂಥದ್ದು ಅತಿ ಉತ್ತಮ. ಯಾಕಂದರೆ ಅದರಿಂದ ಅವ್ರಿಗೆ ತುಂಬಾ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮಾತು ಮುತ್ತಿನಂತಿರಬೇಕಂತೆ. ಸೊ ಮಾತು ಸ್ವಲ್ಪ ಮುತ್ತಾಗಲಿ ತಮ್ಮದು ಅನ್ನೋದು ನನ್ನ ಭಾವನೆ ಈ ಒಂದು ಮಾಸಿಕ ವರ್ಷದಲ್ಲಿ. ಏಕೆಂದರೆ ಅದರಿಂದ ತಮಗೆ ಅವಮಾನಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಸೂಕ್ಷ್ಮವಾಗಿರಬೇಕಾಗತ್ತೆ. ತಾವು ಸ್ವಲ್ಪ ತಮ್ಮ ಒಂದು ಜಾಗರೂಕತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದು ಅತಿ ಉತ್ತಮ. ತಮ್ಮ ಅಗತ್ಯಕ್ಕೂ ಮೀರಿದಂತಹ ಕೆಲವೊಂದು ಸಂಪತ್ತು ತಾವು ಸಂಪಾದನೆ ಮಾಡುವಂತಹ ಒಂದು ವಿಚಾರಗಳು ಕಂಡುಬರ್ತವೆ ವ್ಯಾಪಾರಸ್ಥರಿಗೆ. ವಿಶೇಷವಾಗಿ ಆರ್ಥಿಕ ಸಮಸ್ಯೆಗಳನ್ನು ತಾವು ದೂರ ಮಾಡ್ಕೊಳ್ತೀರಿ. ನೌಕರಿಗೆ ಯಾರು ಹುಡುಕ್ತಾ ಇರ್ತೀರಿ ಅವ್ರಿಗೆ ನೌಕರಿ ಸಿಗುವಂತಹ ಒಂದು ವಿಚಾರ ಆಗುತ್ತೆ. ಮತ್ತು ಸರ್ಕಾರಿ ನೌಕರಿಯಲ್ಲಿ ಕೆಲವೊಂದು ಪ್ರಶಂಸೆಗಳು ಬರುವಂಥದ್ದು, ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡುವಂಥದ್ದು, ಧಾರ್ಮಿಕ ದೇವಾಲಯಗಳಿಗೆ ಭೇಟಿ ಮಾಡುವಂಥದ್ದು, ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುವಂತಹ ಒಂದು ವಿಚಾರವನ್ನು ಕನ್ಯಾ ರಾಶಿಯವರು ಮಾಡ್ತೀರಿ. ಕೌಟುಂಬಿಕ ಕಲಹಗಳಿಗೆ ತಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಸ್ವಲ್ಪ ತಾವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಬರುತ್ತೆ. ಕಾನೂನಿಗೆ ಸಂಬಂಧಪಟ್ಟಂಥ ಯಾವುದಾದ್ರು ಕೆಲಸ ಕಾರ್ಯಗಳಿದ್ರೆ ಅದು ಸ್ವಲ್ಪ ವಿಳಂಬ ಆಗುತ್ತೆ. ಸಾಧ್ಯವಾದಷ್ಟು ತಾವು 7 ಅನ್ನುವಂಥ ಸಂಖ್ಯೆಯನ್ನು ತಮಗೆ ಶುಭ ಸಂಖ್ಯೆಯಾಗಿ ತಾವು ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ಕೇಸರಿ ಮಿಶ್ರಿತ ಶ್ವೇತ ಬಣ್ಣ ತಮಗೆ ಉತ್ತಮವಾಗಿರುತ್ತೆ. ಈ ಒಂದು ಮಾಸದಲ್ಲಿ ತಾವು ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಪ್ರಾಬಲ್ಯತೆ ಸಿಗುತ್ತೆ. ಓಂ ಮಹಾಲಕ್ಷ್ಮಿಯೈ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಪಠನೆ ಮಾಡಿದ್ರೆ ಅನಿರೀಕ್ಷಿತವಾದಂತಹ ಒಂದು ಯೋಜನೆಯನ್ನೇ ಮಾಡದಲೇ ಇರುವಂತಹ ಸಂಪತ್ತು ತಮಗಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತಲೂ ಸಹಿತ ಹೇಳಬಹುದು. ಸ್ವಲ್ಪ ತಮ್ಮ ಶ್ರದ್ಧಾ ಭಕ್ತಿ ಶರಣಾರ್ಥಿಯಿಂದ ತಾವು ಪ್ರತಿನಿತ್ಯ 1108 ಬಾರಿ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನುವಂಥ ಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಾವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ತಮಗೆ ಅದರಲ್ಲಿ ಉತ್ತರಗಳು ಸಹಿತ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಆಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಆಯಸ್ಸು, ಸಂಪತ್ತು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.